ಲೋಕಾರಣ್ಯ ಯಾತ್ರೆಯೊಳ್ ಅನುದಿನವೂ ನಮ್ಮನ್ನು ನಡೆಸುವ ದೇವರ ವಾಕ್ಯಗಳ ಧ್ಯಾನದ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಾವು ಅರಣ್ಯಕಾಂಡ ಪುಸ್ತಕದ ಧ್ಯಾನದಲ್ಲಿ ದೇಶವನ್ನು ಪ್ರವೇಶಿಸಲು ಇಸ್ರಾಯೇಲ್ಯರ ನಿರಾಕರಣೆ, ಮೋಶೆಯ ಪ್ರಾರ್ಥನೆ, ದೇವರ ದಂಡನೆ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಬಂಧುಗಳೇ, ನೀತಿಯಿಂದ ನ್ಯಾಯ ತೀರಿಸುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಅರಣ್ಯಕಾಂಡ ಪುಸ್ತಕ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ದೇವರು ತಿಳಿಸಿದಂಥ ಅನೇಕ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡುತ್ತಾ ತಿರುಗಿ ನಾವು ಈ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ದೇಶವನ್ನು ಪ್ರವೇಶಿಸಲು ಇಸ್ರಾಯೇಲ್ಯರ ನಿರಾಕರಣೆ ಎಂಬ ಸಂಗತಿಯನ್ನು ಧ್ಯಾನ ಮಾಡೋಣ. ಬನ್ನಿರಿ, ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಅದನ್ನು ಕೇಳಿ ಜನ ಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲ್ಯರು ಮೋಶೆ ಆರೋನರಿಗೆ ವಿರೋಧವಾಗಿ ಗುಣುಗುಟ್ಟಿ, ನಾವು ಐಗುಪ್ತ ದೇಶದಲ್ಲೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿ ಆದರೂ ಸತ್ತಿದ್ದರೆ ಮೇಲಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆ ಆರೋನರೂ ಕೂಡ ಈ ಸಮಯದಲ್ಲಿ ಈ ಜನರ ಗೋಳಾಟವನ್ನು ಕೇಳುವ ಬದಲಿಗೆ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು ಎಂದು ನೆನೆಸಿರಬಹುದು. ಯಾಕಂದರೆ ಮನುಷ್ಯ ಸ್ವಭಾವವು ಇದೇ ರೀತಿಯಾಗಿ ಇರುತ್ತದೆಯಲ್ಲವೇ? ಬನ್ನಿರಿ, ಮುಂದಕ್ಕೆ ನಾವು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ಮನಸ್ಸು ಎಂಥ ದುಸ್ಥಿತಿಗೆ ಬಂದಿತ್ತೆಂದರೆ, ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುತ್ತಾರಲ್ಲ ಎಂದು ಹೇಳಿಕೊಂಡರು. ತಾವು ಮಕ್ಕಳ ಕುರಿತು ಅತಿಯಾಗಿ ಚಿಂತೆಯುಳ್ಳವರಂತೆ ಅವರನ್ನು ಎದುರಿಗಿಟ್ಟುಕೊಂಡು ಮಾತಾಡಿದರು. ಆದರೆ ನಿಜವಾಗಿ ಅದು ದೇವರಿಗೆ ವಿರುದ್ಧವಾದ ಗುಣುಗುಟ್ಟುವಿಕೆಯಾಗಿತ್ತು. ತಮ್ಮ ಮಕ್ಕಳಿಗೆ ಏನೇ ಆದರೂ ದೇವರು ಚಿಂತಿಸುವುದಿಲ್ಲ ಎಂಬುದು ಅವರ ವಾದವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಆ ದೇಶವನ್ನು ಪ್ರವೇಶಿಸಿದವರು ಯಾರೆಂದು ನೋಡಿದಿರಾ? ಇದೇ ಮಕ್ಕಳು, ಮುಂದಿನ ಜನಾಂಗವಾಗಿದ್ದವರು. ಪ್ರಾಯಸ್ಥರು ತಮ್ಮ ಮಕ್ಕಳ ವಿಷಯದಲ್ಲಿ ಚಿಂತೆಯುಳ್ಳವರಾಗಿರುವಂತೆ ಗೋಳಾಡುತ್ತಿದ್ದರು. ಆದರೆ ನಿಜವಾಗಿ ನೋಡಿದರೆ ದೇವರು ಆ ಮಕ್ಕಳ ಕುರಿತೇ ಚಿಂತೆಯುಳ್ಳವನಾಗಿದ್ದು ಅವರನ್ನೇ ವಾಗ್ದಾತ ದೇಶಕ್ಕೆ ಸೇರಿಸಿದನು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 4ನೇ ವಚನದಿಂದ 9ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅವರು ಒಬ್ಬರ ಸಂಗಡರೊಬ್ಬರು, ನಾವು ನಾಯಕರನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಆಗ ಮೋಶೆ ಆರೋನರು ಇಸ್ರಾಯೇಲ್ಯರ ಸರ್ವ ಸಮೂಹದವರ ಮುಂದೆ ಬೋರಲ ಬಿದ್ದರು. ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲ್ಯರ ಸರ್ವ ಸಮೂಹದವರಿಗೆ ಹೀಗೆಂದರು: ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋಶುವನು ಕಾಲೇಬನು ಇತರ ಗೂಢಚಾರರು ತಂದ ವರದಿಯನ್ನೇ ತಂದಿದ್ದರು. ಆದರೆ ಅವರಲ್ಲಿನ ವ್ಯತ್ಯಾಸವೇನು? ಅವರು ದೇವರನ್ನು ಸೇರಿಸಿಕೊಂಡದರಿಂದ ತಮ್ಮ ವರದಿಯನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸಿದರು. ಮಹಾಶರೀರಿಗಳ ಎದುರಿನಲ್ಲಿ ನಮ್ಮನ್ನು ಮಿಡತೆಗಳಂತೆ ನೋಡುವಾಗಲೇ ನಮಗೆ ದೇವರ ಅಗತ್ಯವಿರುವಂತಹದ್ದು. ಈ ಜನರಿಗೆ ನಿಜವಾಗಿ ದೇವರ ಅಗತ್ಯವಿತ್ತು. ತಮ್ಮನ್ನು ಮೆಚ್ಚಿಕೊಂಡರೆ ಸಹಾಯ ಮಾಡುತ್ತಾನೆಂದು ಕಾಲೇಬ ಯೆಹೋಶುವರು ಒತ್ತಾಯವಾಗಿ ಹೇಳಿದರು. ಆತನು ತಮ್ಮನ್ನು ಆ ದೇಶಕ್ಕೆ ಸೇರಿಸುವನು. ಆದರೆ ದೇವರನ್ನು ನಂಬದಿದ್ದರೆ ಆತನು ಅವರನ್ನು ಮೆಚ್ಚಿಕೊಳ್ಳುವುದು ಹೇಗೆ? ಅವರು ಆತನಲ್ಲಿ ಭರವಸವಿಡಬೇಕಾಗಿತ್ತು. ಪ್ರಿಯರೇ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಎಂಬ ವಚನವನ್ನು ನೋಡ್ರಿ. ಅವರಲ್ಲಿ
ಇಂಥ ಧೈರ್ಯ ಹೇಗೆ ಬಂದಿತ್ತು? ಅವರು ದೇವರಲ್ಲಿ ನಂಬಿಕೆ ಇಟ್ಟದ್ದರಿಂದಲೇ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಜನಸಮೂಹದವರೆಲ್ಲರೂ ಕೇಳೊಲ್ಲದೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಯೆಹೋವನ ತೇಜಸ್ಸು ದೇವದರ್ಶನ ಗುಡಾರದಲ್ಲಿ ಹೊಳೆದು ಇಸ್ರಾಯೇಲರೆಲ್ಲರಿಗೂ ಕಾಣಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ಪ್ರತಿ ಸಾರಿ ಗುಣುಗುಟ್ಟಿದಾಗ, ತಿರುಗಿ ಬಿದ್ದಾಗ, ದೂರು ಹೇಳಿದಾಗ ದೇವರ ತೇಜಸ್ಸು ಕಾಣಿಸಿಕೊಳ್ಳುತ್ತದೆಂಬುದನ್ನು ಗಮನಿಸಿದ್ದೀರಾ? ಜನರು ತನಗೆ ವಿರುದ್ಧವಾಗಿ ತಿರುಗಿ ಬಿದ್ದದ್ದು ಆತನಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ, ಈ ಜನರು ಇನ್ನೂ ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ? ನಾನು ನಡೆಸಿದ ಎಲ್ಲಾ ಮಹತ್ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗ್ಯೂ ಇನ್ನೂ ಎಷ್ಟು ದಿನ ನನ್ನನ್ನು ನಂಬದೇ ಇರುವರೋ? ಆಗಲಿ, ನಾನು ಇವರಿಗೆ ವ್ಯಾಧಿಯನ್ನುಂಟು ಮಾಡಿ ಇವರನ್ನು ನಿರ್ಮೂಲ ಮಾಡಿ ಈ ಜನಕ್ಕಿಂತ ಹೆಚ್ಚಾಗಿಯೂ ಬಲಿಷ್ಠವಾಗಿಯೂ ಇರುವ ಜನಾಂಗವನ್ನು ನಿನ್ನ ಮೂಲಕವೇ ಹುಟ್ಟಿಸುವೆನೋ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಹೇಳುತ್ತಾನೆ, ನಾನು ಅವರನ್ನು ನಾಶ ಮಾಡುತ್ತೇನೆ, ನನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕಾಗಿ ನಿನ್ನಿಂದ ಇನ್ನೊಂದು ಜನಾಂಗವನ್ನು ಹುಟ್ಟಿಸುವೆನು ಎಂಬುದಾಗಿ. ಪ್ರಿಯರೇ, ಮುಂದುವರೆದು ನಾವು ನೋಡೋಣ, ಮೋಶೆ ಇಸ್ರಾಯೇಲರಿಗೋಸ್ಕರ ವಿಜ್ಞಾಪಿಸಿದ್ದು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 13ನೇ ವಚನದಿಂದ 19ನೇ ವಚನದವರೆಗೆ ದಯವಿಟ್ಟು ತಾವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರತರಲು ಶಕ್ತನಾದರೂ ಅವರನ್ನು ಸ್ವದೇಶಕ್ಕೆ ಸೇರಿಸುವುದಕ್ಕೂ ತಾನು ಪ್ರಾರಂಭಿಸಿದ್ದನ್ನು ಪೂರ್ತಿಗೊಳಿಸುವುದಕ್ಕೂ ಶಕ್ತನಾಗಲಿಲ್ಲವೆಂಬ ಆಪಾದನೆ ಜನರಲ್ಲಿ ಹಬ್ಬಿತ್ತು ಎಂಬುದಾಗಿ ಮೋಶೆ ದೇವರಿಗೆ ಹೇಳುತ್ತಾನೆ. ಆಗ ದೇವರು ಇಸ್ರಾಯೇಲ್ಯರನ್ನು ಸಹಿಸಿಕೊಂಡು ಅವರನ್ನು ಸ್ವದೇಶದಲ್ಲಿ ಸೇರಿಸುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಯೆಹೋವನು, ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಕ್ಷಮಿಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಳಿಕ ದೇವರು ಈ ಮುಂದಿನ ಪ್ರವಾದನೆಯನ್ನು ನುಡಿದನು. ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ, ಆದಾಗ್ಯೂ ನನ್ನ ಜೀವದಾಣೆ, ಯೆಹೋವನ ಮಹಿಮೆಯು ಭೂಲೋಕದಲ್ಲೆಲ್ಲ ತುಂಬಿರಬೇಕೆಂಬುವ ನಿಶ್ಚಯದ ವಾಕ್ಯದ ಆಣೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರತಂದು ವಾಗ್ದಾತ ದೇಶದಲ್ಲಿ ಸೇರಿಸಿದ ಹಾಗೆಯೇ ನಿನ್ನ ಕುರಿತು ಆತನಿಗಿರುವ ಯೋಜನೆಯನ್ನು ಪೂರ್ತಿಗೊಳಿಸುತ್ತಾನೆ ಮತ್ತು ಸಮಸ್ತ ಭೂಲೋಕದ ಕುರಿತಾಗಿಯೂ ತನಗಿರುವ ಯೋಜನೆಯನ್ನು ಪೂರ್ತಿ ಮಾಡುತ್ತಾನೆ. ಯಾಕಂದರೆ ಇಡೀ ಭೂಮಿಯು ಕರ್ತನ ಮಹಿಮೆಯಿಂದ ತುಂಬಿರುವ ದಿನವು ಬೇಗನೆ ಬರಲಿದೆ. ಬನ್ನಿರಿ, ಮುಂದುವರೆದು ನಾವು ದೇವರ ದಂಡನೆ ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಈ ಮನುಷ್ಯರೆಲ್ಲರೂ ಐಗುಪ್ತದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದರೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರೂ ಅದನ್ನು ನೋಡುವುದಿಲ್ಲ. ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿಯವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಮೇಲೆ ದಂಡನೆ ಬಂತು. ಕುಣುಗುಟ್ಟಿದ ಜನರಾರು ವಾಗ್ದಾತ ದೇಶಕ್ಕೆ ಹೋಗಲಾರರು. ಅವರೊಳಗಿಂದ ದೇವರು ಯೆಹೋಶುವ ಕಾಲೇಬರನ್ನು ಮಾತ್ರ ಆರಿಸುತ್ತಾನೆ. ಅವರು ವಾಗ್ದಾತ ದೇಶಕ್ಕೆ ಹೋಗುವರೆಂದು ಹೇಳಿ ಹಾಗೆಯೇ ಮಾಡಿದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳುವವು. ನೀವು ನನಗೆ ವಿರೋಧವಾಗಿ ಗುಣುಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. ಯೆಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು
ನಿಮ್ಮಲ್ಲಿ ಯಾರು ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ, ಆದರೆ ಪರರ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವೆನು. ನೀವು ಬೇಡವೆಂದು ಹೇಳಿದ ದೇಶವನ್ನು ಅವರು ಅನುಭೋಗಿಸುವರು, ನೀವಂತೂ ಈ ಅರಣ್ಯದಲ್ಲೇ ಸಾಯುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಚಿಂತೆ ಮಾಡುವುದಿಲ್ಲವೆಂದು ಅವರು ಹೇಳಿದ್ದ ಅವರ ಮಕ್ಕಳು ಅವರು ಅಸಹಿಸಿದ ದೇಶದೊಳಗೆ ಸುರಕ್ಷಿತರಾಗಿ ತರಲ್ಪಡುವರು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಮಾಡಿದ ದ್ರೋಹದ ಫಲವನ್ನು ನಿಮ್ಮ ಮಕ್ಕಳು ಅನುಭವಿಸುವರಾಗಿ 40 ವರ್ಷ ಅರಣ್ಯವಾಸಿಗಳಾಗಿರಬೇಕು. ನೀವು ಆ ದೇಶವನ್ನು ಸಂಚರಿಸಿ ನೋಡಿದ 40 ದಿನಗಳಿಗೆ ಸಮನಾಗಿ ದಿನವೊಂದಕ್ಕೆ 1 ಸಂವತ್ಸರದ ಮೇರೆಗೆ 40 ವರ್ಷ ನಿಮ್ಮ ಪಾಪದ ಫಲವನ್ನು ಅನುಭವಿಸುವರಾಗಿ ನಾನು ಕೈಬಿಟ್ಟವರ ಗತಿ ಎಂಥದೆಂದು ತಿಳಿದುಕೊಳ್ಳಬೇಕು. ಇದು ಯೆಹೋವನೆಂಬ ನಾನೇ ಹೇಳಿದ ಮಾತು. ನನಗೆ ವಿರೋಧವಾಗಿ ಕೂಡಿಕೊಂಡಿರುವ ಈ ದುಷ್ಟ ಸಮೂಹದವರೆಲ್ಲರಿಗೆ ಈ ಮಾತಿನ ಮೇರೆಗೆ ಮಾಡಲೇ ಮಾಡುತ್ತೇನೆ. ಈ ಅರಣ್ಯದಲ್ಲಿಯೇ ಇವರೆಲ್ಲರೂ ಸಾಯಬೇಕು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಅರಣ್ಯದಲ್ಲಿ 40 ವರ್ಷ ಅಲೆದಾಡಬೇಕೆಂದು ದೇವರು ಹೇಳುತ್ತಾನೆ. ಇದು ಗೂಢಾಚಾರರು ಆ ದೇಶದಲ್ಲಿದ್ದ 1 ದಿನಕ್ಕೆ 1 ವರ್ಷದಂತೆ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 36 ಮತ್ತು 37ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳಿಸಲ್ಪಟ್ಟು ಹಿಂದಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಆ ಶುಭ ಸಮಾಚಾರವನ್ನು ಹೇಳಿ ಸರ್ವ ಸಮೂಹದವರನ್ನು ಆತನಿಗೆ ವಿರುದ್ಧವಾಗಿ ಗುಣುಗುಟ್ಟುವಂತೆ ಮಾಡಿದ ಮನುಷ್ಯರು ಯೆಹೋವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಪ್ಪು ಮಾಹಿತಿ ನೀಡಿ ಶಾಪಕ್ಕೆ ಕಾರಣರಾದ 10 ಮಂದಿ ಗೂಢಾಚಾರರು ಸತ್ತರು. ಬನ್ನಿರಿ, ಮುಂದುವರಿದು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 39ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆ ಯೆಹೋವನ ಮಾತುಗಳನ್ನೆಲ್ಲ ಇಸ್ರಾಯೇಲ್ಯರಿಗೆ ತಿಳಿಸಲಾಗಿ ಅವರು ಬಹಳ ದುಃಖಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಆ ದೇಶದಿಂದ ತಿರುಗಿಕೊಂಡರು, ಆದರೆ ಅರಣ್ಯ ಪ್ರಯಾಣದಲ್ಲಿ ಮೊದಲಿಗಿಂತಲೂ ಹೆಚ್ಚಾಗಿ ಭಯಪಟ್ಟರು. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 40ನೇ ವಚನದಿಂದ 42ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮರುದಿನ ಬೆಳಿಗ್ಗೆ ಜನರು ಎದ್ದು, ನಾವು ಪಾಪ ಮಾಡಿರುವುದು ನಿಜ, ಯೆಹೋವನು ವಾಗ್ದಾನ ಮಾಡಿದ ಸ್ಥಳಕ್ಕೆ ಹತ್ತೋಣ ಬನ್ನಿ ಎಂದು ಹೇಳಿಕೊಳ್ಳುತ್ತಾ ಆ ಬೆಟ್ಟದ ಮೇಲಕ್ಕೆ ಹತ್ತಿ ಹೋಗುವವರಾದರು. ಆದರೆ ಮೋಶೆ ಅವರಿಗೆ, ನೀವು ಯಾಕೆ ಹೀಗೆ ಮಾಡಿ ಯೆಹೋವನ ಆಜ್ಞೆಯನ್ನು ಮೀರುತ್ತೀರಿ? ಇದು ಕೈಗೂಡುವುದಿಲ್ಲ. ಯೆಹೋವನು ನಿಮ್ಮ ಸಂಗಡ ಇರುವುದಿಲ್ಲ. ಹತ್ತಬೇಡಿರಿ, ನೀವು ಶತ್ರುಗಳ ಮುಂದೆ ನಿಲ್ಲಲಾರದೆ ಬಿದ್ದು ಸತ್ತೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಸುಸಂದರ್ಭವನ್ನು ಕಳಕೊಂಡಿದ್ದರು. ದೇವರು ಆಶಿಸಿದಾಗ ಅವರು ಆ ದೇಶಕ್ಕೆ ಹೋಗಲು ನಿರಾಕರಿಸಿದರು. ಈಗ ಹೋಗಲು ಸಿದ್ಧರಾದರು. ತಾವೇ ಪ್ರಯಾಣ ಮಾಡಲು ಹೊರಟರು. ದೇವರ ಮಾರ್ಗವನ್ನು ಬಿಟ್ಟು ತಮ್ಮದೇ ಮಾರ್ಗದಂತೆ ನಡೆದರು. ದೇವರ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸದಿದ್ದರೆ ಜಯವು ಎಂದಿಗೂ ಸಿಗಲಾರದು. ಬನ್ನಿರಿ, ಮುಂದುವರೆದು ನೋಡೋಣ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 44 ಮತ್ತು 45ನೇ ವಚನದಲ್ಲಿ. ಅಲ್ಲಿ ಹೀಗೆ ಬರೆದಿದೆ: ಆದರೂ ಅವರು ಹಠಮಾಡಿ ಆ ಬೆಟ್ಟವನ್ನು ಹತ್ತಿದರು. ಯೆಹೋವನ ಮಂಜೂಷವು ಮತ್ತು ಮೋಶೆಯು ಪಾಳೆಯವನ್ನು ಬಿಡಲಿಲ್ಲ. ಆಗ ಆ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಅಮಲೇಕ್ಯರು, ಕಾನಾನ್ಯರು ಇಳಿದು ಬಂದು ಅವರನ್ನು ಹೊಡೆದು ಹೊರ್ಮಾ ಪಟ್ಟಣದವರೆಗೆ ಸಂಹರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಚಿತ್ತಕ್ಕೆ ಅವಿಧೇಯರಾದಂಥವರಿಗೆ ಆದಂಥ ತೀರ್ಪು ಇಲ್ಲಿ ನಾವು ನೋಡುತ್ತೇವೆ. ಅವರು ಶತ್ರುಗಳ ವಶವಾದರು. ಪ್ರೀತಿಯುಳ್ಳ ದೇವಜನರೇ, ಯಾವಾಗಲೂ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗೇ ಜೀವಿಸಬೇಕು ಎಂಬುದು ದೇವರ ಆಶೆಯಾಗಿರುತ್ತದೆ. ಅದರಂತೆ ನಾವು ಜೀವಿಸೋಣವೇ? ಇಲ್ಲಿಗೆ ಅರಣ್ಯಕಾಂಡ ಪುಸ್ತಕದ 14ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರು ತಿಳಿಸಿಕೊಟ್ಟಂಥ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ: ದೇವರ ಉದ್ದೇಶ ಹಾಳಾಗಲಿಲ್ಲ, ಸಬ್ಬತ್ತನ್ನು ಮೀರಿದವನಿಗೆ ಮರಣಶಿಕ್ಷೆ, ಗೊಂಡೆಗಳಿಗೆ ನೀಲಿ ದಾರಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಕಾದೇಶ್ ಬರ್ನಿಯಾದಲ್ಲಿ ಇಸ್ರಾಯೇಲ್ಯರು ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಾದ ಸಂದರ್ಭ ಬಂದಿತು. ಅದರಂತೆ ನಮ್ಮ ಜೀವಿತಗಳಲ್ಲಿಯೂ ತೀರ್ಮಾನ ತೆಗೆದುಕೊಳ್ಳುವುದು ಕಷ್ಟಕರವಾದದ್ದೇ. ಕ್ರೈಸ್ತರಿಗಂತೂ ಇದು ಇನ್ನೂ ಕಷ್ಟವಾಗಿದೆ. ಅನೇಕ ವೇಳೆ ನಾವು ಕವಲು ದಾರಿಗೆ ಬರುತ್ತೇವೆ. ಮುಂದೆ ಯಾವ ದಾರಿಯನ್ನು ಆರಿಸಬೇಕೆಂದು ತಿಳಿಯದವರಾಗಿರುತ್ತೇವೆ. ಆದರೆ ತಾವು ಯಾವ ದಾರಿಯಲ್ಲಿ ಹೋಗಬೇಕಾಗಿತ್ತೆಂಬುದು ಇಸ್ರಾಯೇಲ್ಯರಿಗೆ ತಿಳಿದಿತ್ತು. ವಾಗ್ದಾತ ದೇಶವನ್ನು ನಂಬಿಕೆಯಿಂದ ಪ್ರವೇಶಿಸುವುದೋ ಇಲ್ಲವೇ ಅಪನಂಬಿಗಸ್ತರಾಗಿ ಅರಣ್ಯಕ್ಕೆ ಹಿಂತಿರುಗುವುದೋ ಎಂಬುದನ್ನು ಅವರು ತೀರ್ಮಾನಿಸಬೇಕಾಗಿತ್ತು. ಅವರು ತಪ್ಪಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಅಪನಂಬಿಕೆಯಿಂದ ತಿರುಗಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ಆದರೆ ಅರಣ್ಯದ ಕಡೆಗೆ ನೋಡಿದಾಗ ಅವರು ತಮ್ಮ ಮನಸ್ಸು ಬದಲಾಯಿಸಿದರು. ಕೋಟೆ ಕೊತ್ತಲುಗಳಿದ್ದ ಮಹಾಶರೀರಗಳ ವಾಗ್ದಾತ ದೇಶವು ಈಗ ಅರಣ್ಯ ಪ್ರಯಾಣದಷ್ಟು ಕೆಟ್ಟದಾಗಿ ಕಾಣಲಿಲ್ಲ. ಆದ್ದರಿಂದ ಆ ದೇಶಕ್ಕೆ ಹೋಗಬೇಕೆಂದು ಆಶೆಪಟ್ಟರು. ಆದರೆ ಇದು ನಂಬಿಕೆಯ ತೀರ್ಮಾನವಾಗಿರಲಿಲ್ಲ. ಅರಣ್ಯದಲ್ಲಿ ಅವರಿಗಾದ ಅನುಭವದ ಆಧಾರದ ತೀರ್ಮಾನವಾಗಿತ್ತು. ತಾವು ಆ ದೇಶಕ್ಕೆ ಹೋಗುವೆಂದು ನೆನೆಸಿದರು. ಆದರೆ ಕೇವಲ ನೆನೆಸುವುದು ಯಾವಾಗಲೂ ಸಾಕಾಗುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಪರಿಚಯದವರೊಬ್ಬರು ಒಳ್ಳೆಯ ಉದ್ಯೋಗದಲ್ಲಿದ್ದರು. ಅವರು ಹೊಸ ಮನೆ ಹಾಗೂ ಪೀಠೋಪಕರಣಗಳನ್ನು ಕೊಂಡುಕೊಂಡ ಬಳಿಕ ಅವರ ಕೆಲಸ ಹೋಯಿತು. ಆಗ ಅವರು ನನ್ನೊಡನೆ ಕೇಳಿದರು, ನಾನು ಮನೆ ಪೀಠೋಪಕರಣಗಳನ್ನು ಕೊಂಡುಕೊಳ್ಳುವಂತೆ ನಡೆಸಿದ ದೇವರು ಹೀಗೆ ಯಾಕೆ ಮಾಡಿದ? ಆಗ ನಾನು ಹೇಳಿದೆ, ನೀನು ಹೊಸ ಮನೆಗಾಗಿ ಹುಡುಕುತ್ತಿರುವಾಗ ದೇವರ ನಡೆಸುವಿಕೆ ನನಗೆ ಸ್ಪಷ್ಟವಾಗಿಲ್ಲ ಎಂದು, ಆ ಸ್ಥಳವು ನಿನಗೆ ಸೂಕ್ತವೆಂದು ಕಾಣದಿದ್ದರೂ ಅದನ್ನು ಕೊಂಡುಕೊಂಡಿ ಎಂದು ಹೇಳಿದ್ದು ನನಗೆ ನೆನಪಿದೆ. ಆದರೆ ಈಗ ಅದೆಲ್ಲಕ್ಕೂ ದೇವರನ್ನು ದೂರುತ್ತಿ. ನೀನು ನಂಬಿಕೆಯ ಬದಲಿಗೆ ಊಹನೆಯನ್ನು ಆಧಾರ ಮಾಡಿಕೊಂಡಿದ್ದಿ. ಆಗ ಅವನು, ಆದರೂ ದೇವರು ನನ್ನನ್ನು ಆಶೀರ್ವದಿಸುವನೆಂದು ನೆನೆಸಿದ್ದೆ ಅಂದನು ಎಂಬುದಾಗಿ. ಪ್ರಿಯರೇ, ನಮ್ಮ ಕಾರ್ಯಗಳು ನಂಬಿಕೆಯ ಆಧಾರವಾಗಿರುತ್ತದೋ ಊಹನೆಯ ಆಧಾರದಿಂದಲೋ ಎಂಬುದನ್ನು ದಿನಾಲು ನಾವು ತಿಳಿದುಕೊಳ್ಳಬೇಕು. ಈ ಎರಡರ ನಡುವೆ ದೇವರ ಚಿತ್ತವಿರುತ್ತದೆ. ಆತನ ಚಿತ್ತವೇನೆಂದು ತಿಳಿದುಕೊಳ್ಳಲು ನಾವು ಸಮಯ ತೆಗೆದುಕೊಳ್ಳುವುದು ಅತಿ ಅವಶ್ಯವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಣ್ಯಕಾಂಡ ಪುಸ್ತಕದ 15ನೇ ಅಧ್ಯಾಯದಿಂದ 25ನೇ ಅಧ್ಯಾಯದವರೆಗಿನ ಭಾಗವನ್ನು ನಾನು ತಡವರಿಸುವ, ತಪ್ಪಾಗಿ ನಡೆಯುವ, ಗೊಂದಲದ ಅಧ್ಯಾಯಗಳು ಎಂದು ಕರೆಯುತ್ತೇನೆ. ಕಾದೇಶ್ ಬರ್ನಿಯಾದಲ್ಲಿ ದೇವರು ಅವರನ್ನು ತಿರುಗಿ ಅರಣ್ಯ ಮಾರ್ಗಕ್ಕೆ ನಡೆಸಿದನು. ಪ್ರಿಯರೇ, ನಡೆದಾಡುವುದು ಅಲೆದಾಡುವುದಕ್ಕೂ, ಪ್ರಯಾಣವು ಗುಣುಗುಟ್ಟುವಿಕೆಗೂ, ಸಾಕ್ಷಿ ಕೊಡುವಂತಾದು ಗೋಳಾಟಕ್ಕೂ, ಯುದ್ಧ ಮಾಡುವುದು ನಡುಗುವುದಕ್ಕೂ, ಹಾಡುವುದು ನಿಟ್ಟುಸಿರಿಗೂ, ಕೆಲಸ ಮಾಡುವುದು ಆಶೆಪಡುವುದಕ್ಕೂ ನಡೆಸಿತು. ದುರದೃಷ್ಟವಶಾತ್ ಅನೇಕ ಕ್ರೈಸ್ತರು ತಮ್ಮ ಜೀವಿತಗಳಲ್ಲಿ ಇದೇ ರೀತಿ ಸಾಗುವರಾಗಿದ್ದಾರೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುವಾಗ ಯೆಹೋಶುವನ ಪುಸ್ತಕದ 5ನೇ ಸಂಧಿಗೆ ಬರುವಾಗ ಈ ಅವಧಿಯಲ್ಲಿ ಅವರು ತಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಿಲ್ಲವೆಂಬುದು ತಿಳಿದು ಬರುತ್ತದೆ. ಅಂದರೆ ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಗೆ ಸಂಬಂಧಿಸಿ ದೇವರ ಚಿತ್ತವನ್ನು ನೆರವೇರಿಸಲಿಲ್ಲ ಎಂದು ತಿಳಿಯುತ್ತದೆ. ಅವರು ದೇವರಿಗೆ ಹೋಮಗಳನ್ನು ಅರ್ಪಿಸಲಿಲ್ಲವೆಂದು ಕೂಡ ನೋಡುತ್ತೇವೆ. ಆಮೋಸನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿ 40 ವರ್ಷ ನನಗೆ ಯಜ್ಞಗಳನ್ನು, ಧಾನ್ಯ ನೈವೇದ್ಯಗಳನ್ನು ಅರ್ಪಿಸುತ್ತಿದ್ದೀರೋ ಎಂಬುದಾಗಿ. ಪ್ರಿಯರೇ, ಈ ಯಜ್ಞಗಳು ಕ್ರಿಸ್ತನನ್ನು ಸೂಚಿಸುವವುಗಳಾಗಿದ್ದವು. ಆದರೆ ಆ 40 ವರ್ಷಗಳಲ್ಲಿ ಇಸ್ರಾಯೇಲ್ಯರು ಯಜ್ಞಗಳನ್ನು ಅರ್ಪಿಸುತ್ತಿರಲಿಲ್ಲ. ಮಾತ್ರವಲ್ಲದೆ ಈ ಅವಧಿಯಲ್ಲಿ ಅವರು ವಿಗ್ರಹಗಳನ್ನು ಆರಾಧಿಸುತ್ತಿದ್ದರು. ಸಿಕ್ಕೋತ್ ಎಂಬ ನಿಮ್ಮ ಒಡೆಯನನ್ನು, ಕಿಯೂನ್ ಎಂಬ ನಿಮ್ಮ ನಕ್ಷತ್ರ ದೇವತೆಯನ್ನು, ಅಂದರೆ ನಿರ್ಮಿಸಿಕೊಂಡಿರುವ ನಿಮ್ಮ ಮೂರ್ತಿಗಳನ್ನು ನೀವು ಹೊತ್ತುಕೊಂಡು ಹೋಗಬೇಕಾಗುವುದು ಎಂಬುದಾಗಿ. ಇದನ್ನು ಆಮೋಸನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುತ್ತೇವೆ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 42 ಮತ್ತು 43ನೇ ವಚನದಲ್ಲಿ ಸ್ತೆಫನನು ಇದರ ಕುರಿತು ಹೀಗೆ ಹೇಳುತ್ತಾನೆ, ಆದರೆ ದೇವರು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು. ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವುದೇನೆಂದರೆ, ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿ 40 ವರ್ಷ ನನಗೆ ಯಜ್ಞಗಳನ್ನು, ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ? ಇಲ್ಲವಲ್ಲ. ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೊಲೇಕನ ಗುಡಾರವನ್ನು, ರೋಂಫಾ ದೇವತೆಯ ನಕ್ಷತ್ರ ರೂಪವನ್ನು
ಹೊತ್ತುಕೊಂಡು ಹೋದಿರಿ. ಆದುದರಿಂದ ನಾನು ನಿಮ್ಮನ್ನು ಬಾಬೇಲಿನ ಆಚೆಗೆ ಗಡೀಪಾರು ಮಾಡುವೆನು ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಆದ್ದರಿಂದ ಈ ಕಾಲಾವಧಿಯಲ್ಲಿ ಇಸ್ರಾಯೇಲ್ಯರು ದೇವರಿಗೆ ನಂಬಿಗಸ್ತರಾಗಿ ನಡೆದುಕೊಳ್ಳಲಿಲ್ಲವೆಂಬುದಾಗಿ ನಾವು ತಿಳಿಯುತ್ತೇವೆ. ಪ್ರಿಯರೇ, ಈ ಅಲೆದಾಟದ ವರ್ಷಗಳಿಂದ ನಮಗೆ ಅನೇಕ ಪಾಠಗಳು ತಿಳಿದು ಬಂದಿದೆ. ಈ ಲೋಕದಲ್ಲಿ ನಾವು ಪ್ರಯಾಣಿಕರು, ಅಪರಿಚಿತರೂ ಆಗಿದ್ದೇವೆ. ದೇವರ ದೃಷ್ಟಿಯಲ್ಲಿ ಈ ಲೋಕವು ಒಂದು ಅರಣ್ಯವಾಗಿದೆ. ನಮಗೆ ಹಾಗೆ ಕಾಣಲಿಕ್ಕಿಲ್ಲ, ಆದರೆ ದೇವರು ಇದನ್ನು ಒಂದು ಅರಣ್ಯವೆಂದೇ ಎಣಿಸಿದ್ದಾನೆ. ವಿಶ್ವಾಸಿಗಳಾದ ನಾವು ಈ ಲೋಕವನ್ನು ದಾಟಿ ಹೋಗುವ ಪ್ರಯಾಣಿಕರಂತಿದ್ದೇವೆ. ಮತ್ತೊಮ್ಮೆ ನಾನು ನೆನಪಿಗೆ ತರುತ್ತೇನೆ, ಈ ಇಡೀ ಘಟನೆಯಿಂದಾಗಿ ದೇವರ ಆಶೀರ್ವಾದ ಬರಲು ತಡವಾಗಿರಬಹುದು, ಆದರೆ ಅದರಿಂದಾಗಿ ದೇವರ ಉದ್ದೇಶವು ನಾಶವಾಗುವುದಿಲ್ಲ. ಇಸ್ರಾಯೇಲ್ಯರು ಅರಣ್ಯದ ಕಡೆಗೆ ತಿರುಗಿಕೊಂಡರೂ ಕೂಡ ಅವರು ಆ ದೇಶಕ್ಕೆ ಸೇರುವರೆಂದು ದೇವರು ಹೇಳುತ್ತಾನೆ. ದೇವರ ಎಣಿಕೆಯಲ್ಲಿ ಅದು ನೆರವೇರಿದ ಸಂಗತಿಯಾಗಿದೆ. ಆದ್ದರಿಂದಲೇ ಪ್ರವಾದನೆಗಳು ಪ್ರವಾದನೆಯ ಕಾಲ ಇಲ್ಲವೇ ಭೂತಕಾಲದಲ್ಲಿ ಹೇಳಲ್ಪಟ್ಟಿವೆ. ಪ್ರಿಯರೇ, ದೇವರು ಏನನ್ನಾದರೂ ಸಂಭವಿಸುತ್ತದೆಂದು ಹೇಳಿದರೆ ಆತನ ಯೋಜನೆಯಲ್ಲಿ ಅದು ನಡೆದ ಕಾರ್ಯವಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ದೇವರ ಚಿತ್ತವು ನೆರವೇರಲ್ಪಡಬೇಕು ಎಂಬ ನಿರೀಕ್ಷೆಯೊಂದಿಗೆ ದೇವರ ಚಿತ್ತವನ್ನೇ ಆತುಕೊಂಡು ನಾವು ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ದೇವರು ಚಿಂತಿಸುತ್ತಾನೆ. ಮೋಶೆಯ ಮಧ್ಯಸ್ಥಿಕೆಯ ಪ್ರಾರ್ಥನೆಯಿಂದಾಗಿ ದೇವರು ತನ್ನ ಮನಸ್ಸನ್ನು ಬದಲಾಯಿಸಿದ್ದು, ಆತನು ಪ್ರೀತಿಯ ದೇವರು ಮಾತ್ರವಲ್ಲ, ನೀತಿಯ ದೇವರು ಎಂಬುದನ್ನು ಇಸ್ರಾಯೇಲರಿಗೆ ನೀಡಿದ ದಂಡನೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತೋರಿಸಿದನು. ಆತನ ಉದ್ದೇಶ ಎಂದಿಗೂ ಹಾಳಾಗುವುದಿಲ್ಲ ಎಂದು ತಿಳಿದುಕೊಂಡ ನಾವು ಆತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯೇ, ನಿನ್ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ನೀನು ಯಾವಾಗಲೂ ಕೃಪಾಪೂರ್ಣನೂ ಕನಿಕರವೂ ದೀರ್ಘಶಾಂತಿಯೂ ಉಳ್ಳ ದೇವರು. ನೀನು ಯಾವಾಗಲೂ ನಿತ್ಯವೂ ಕೋಪಿಸುವವನಲ್ಲ, ಯಾವಾಗಲೂ ದೀರ್ಘಶಾಂತಿಯಿಂದ ನಮಗೋಸ್ಕರ ಕಾಯುತ್ತಿ. ಈಗೋ ಸ್ವಾಮಿ, ನೀನು ಒಂದು ವೇಳೆ ನಮ್ಮನ್ನು ನಿನ್ನ ನೀತಿಯ ನಿಮಿತ್ತವಾಗಿ ನೋಡುವುದಾದರೆ ನಾವು ನರಕಕ್ಕೆ ಪಾತ್ರರೇ ನಿಜ. ಆದಾಗ್ಯೂ ಸ್ವಾಮಿ, ನಿನ್ನ ಕೃಪೆಯ ನಿಮಿತ್ತ, ನಿನ್ನ ಪ್ರೀತಿಯ ನಿಮಿತ್ತ ನಮ್ಮನ್ನು ಕರುಣೆ ತೋರಿಸು, ನಮ್ಮನ್ನು ಸಲಹು, ನಮ್ಮನ್ನು ಕಾಪಾಡು, ದಂಡನೆಯಿಂದ ತಪ್ಪಿಸು ಕರ್ತನೆ. ನಿನ್ನ ಶಿಕ್ಷಾಹಸ್ತ ನಮ್ಮ ಮೇಲೆ ಬಾರದಿರಲಿ. ಆ ರೀತಿಯಾಗಿ ನಮ್ಮನ್ನು ಜೀವಿಸಲು ನಮಗೆ ಮಾರ್ಗದರ್ಶನ ಮಾಡು ಕರ್ತನೆ. ನಿನ್ನ ಕೃಪೆ ಯಾವಾಗಲೂ ನಮ್ಮೊಂದಿಗಿರಲಿ. ನಮ್ಮನ್ನು ಕರುಣಿಸು ಕರ್ತನೆ. ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ದಿನಾಲು ಸತ್ಯವೇದ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಮಿಸ್ ಕಾಲ್ ಮಾಡಿ ಹಾಗೂ ಕರೆ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರ ವಾಕ್ಯಗಳು ನಿಮ್ಮನ್ನು ಬಲಪಡಿಸಿ ನಡೆಸಲಿ. ನಾವೆಲ್ಲರೂ ದೇವರ ಮಹಿಮೆಯ ಜೀವಿತವನ್ನು ಜೀವಿಸೋಣ. ವಂದನೆಗಳು.